ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ. ವೀಹಾನು ಚೆನ್ನಾಗಿದ್ದಾಳೆ. ವೀಹಾ ಬಂಗೋಡಿನೂ ಚೆನ್ನಾಗೈತೆ. ಏನಂದರೆ ಆಲ್ರೆಡಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವ್ಲಾಗ್ ಮಾರ್ನಿಂಗಿಂದನೂ. ತುಂಬ ಜನ ವೀಹಾನ್ ಹೇಗೆ ರೆಡಿ ಮಾಡ್ತೀರಾ, ಸ್ನಾನ ಎಲ್ಲ ಹೇಗೆ ಮಾಡಿಸ್ತೀರಾ, ಶೇರ್ ಮಾಡ್ಕೊಳ್ಳಿ, ವ್ಲಾಗ್ ಮಾಡಿ ಅಂತ ಕೇಳಿದ್ರಿ ಆಯಿತಾ. ಸ್ನಾನ ಮಾಡಿಸೋದೆಲ್ಲ ವಾಶ್ರೂಮಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೋತೀರಾ ಅಂತ ಅನಿಸುತ್ತೆ. ನಾನು ಅವಳ ಸ್ನಾನ ಮಾಡಿಸೋ ಇದರಲ್ಲಿ ಕ್ಯಾಪ್ಚರ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿ ಸುಮ್ಮನೆ ಯಾಕೆ, ಅಷ್ಟು ಸೇಫ್ ಇರಲ್ಲ ಅಂತೇಳಿ ನಾನು ಅದ್ರದ್ದೆಲ್ಲ ತೋರ್ಸೋಕೆ ಹೋಗಿಲ್ಲ. ಬಟ್ ಅವಳನ್ನ ರೆಡಿ ಮಾಡಬೇಕಾದ್ರೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಪ್ರತಿಯೊಂದು ತೋರಿಸಿ ಆಫ್ಟರ್ ಬಾತ್ ಅಂತ ಎಲ್ಲ ಕೇಳಿದ್ದಕ್ಕೆ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ. ಆ್ಯಂಡ್ ವೀಹಾ ನೋಡಿ, ಕತ್ತು ಸ್ವಲ್ಪ ಎಷ್ಟು ಚೆನ್ನಾಗಿ ನಿಲ್ಲುತ್ತೆ ಅಲ್ವಾ. ಇವಾಗ ಹಿಂಗೆ ನೋಡ್ತಾಳೆ, ಸೈಡ್ಗೆ ತೋರಿಸ್ತೀನಿ ರೀ, ಅಲ್ಲಿ ಇವಾಗ ರೀ ಹಿಂಗೆ ಇಟ್ಕೋಬೋದು. ಇವಾಗ ವೀಹಮ್ಮನ್ನ ಅವಾಗ ಈ ಥರ ಎಲ್ಲ ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಎಷ್ಟೊತ್ತಿಗೆ ಇವಳು ನನ್ನ ಕಂಕ್ಳಿಗೆ ಸಿಗ್ತಾಳೆ ಅಂತ ಅನಿಸ್ಬಿಟ್ಟಿದೆ. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಈ ಫೇಸ್ನ ಎಂಜಾಯ್ ಮಾಡೋಣ, ಮತ್ತು ಆಮೇಲೆ ಇದೆಲ್ಲ ಮಿಸ್ ಆಗುತ್ತೆ. ಪುಟಾಣಿ ಫೇಸ್ದು ಅಲ್ಲಲ್ಲ 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 ಅಷ್ಟೇ ಗೈಸ್, ವ್ಲಾಗ್ನ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ ಆಯಿತಾ. ನಾವು ಸಿಗ್ತೀವಿ ವ್ಲಾಗಲ್ಲೇ, ಎಲ್ಲ ಕಡೆ ಇದ್ದೀವಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ. ಇವಳನ್ನ ಎತ್ಕೊಂಡು ಕ್ಯಾಪ್ಚರ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಎಲ್ಲಿ ಹಿಂದೆಗಡೆ ಹೋಗೋದೆಲ್ಲ ಮಾಡ್ತಾ ಇರ್ತಾಳೆ. ಬಟ್ ಸ್ಟಿಲ್ ನಾನು ಯಾವಾಗಲೂ ಹಿಂಗೆ ಕೈ ಇಟ್ಕೊಂಡಿರ್ತೀನಿ. 5th ಮಂತ್ವರೆಗೂ ಹಿಂಗೆ ಒಂದ್ಸತಿ ಕೈ ಇಟ್ಕೊಂಡಿರ್ಬೇಕು ತಲೆ, ಆ ಥರ ಸ್ವಲ್ಪ ಭಯನೇ ಅಷ್ಟೇ. ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಬ್ಯಾಕ್ಗ್ರೌಂಡ್ ಎಲ್ಲ ಮೆಸ್ಸಿ ಅನಿಸ್ತಿರ್ಬೋದು, ಪ್ಲೀಸ್ ಇಗ್ನೋರ್ ಮಾಡಿ. ಆ್ಯಂಡ್ ಇವತ್ತು ವೀಹಾನ ನಾನು ಕೆಳಗಡೆ ಎಲ್ಲ ಕರ್ಕೊಂಡೋಗಿದ್ದೆ. ಕೆಳಗಡೆ 2nd ಫ್ಲೋರಲ್ಲಿ 3 ಜನ ಮಕ್ಕಳಿದ್ದಾರೆ ಆಯಿತಾ. ಅವರು ಪುಟ್ಟ ಮಕ್ಕಳೇ, ಅಲ್ಲಿ ಕರ್ಕೊಂಡೋಗಿದ್ದೆ. ಅವ್ರ ಜೊತೆ ಎಂಜಾಯ್ ಮಾಡಿದ್ದು. ಆ್ಯಂಡ್ ಅವ್ರು ಕೂಡ ನಮ್ಮ ಮನೆಗೆ ಬಂದಿದ್ರು. ಇಷ್ಟೊತ್ತು ಇದ್ರು, ಈಗ ತಾನೇ ಹೊರಟ್ರು ಅವರು. ಇವತ್ತು ವೀಹಾಗೆಲ್ಲ ನ್ಯೂ ಫೇಸ್ ನೋಡಿದ್ದಾಳೆ. ಆವಾಗಲೂ ನೋಡಿದ್ದಿಳು, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್, 1.5 hour 2 hours ಇದ್ದಿದ್ದು ಅಲ್ಲ ವೀಹಮ್ಮ. ಅವ್ರನ್ನೇ ನೋಡ್ತಿದ್ಲು ಆಯ್ತಾ ಹೀಗೆ. ಮತ್ತು ಅವ್ರೇನಾರ ಬಂದಿಂಗೆ ಕೆನ್ನೆಲ್ಲ ಹಿಡಿದು ಬಿಡ್ತಾಳೆ, ಅವ್ಳು ಸ್ಮೈಲ್ ಮಾಡ್ತಿದ್ಲು. ಯಾವಾಗಲೂ ನಾನು ಒಬ್ಬಳೇ ಮನೇಲಿ ಕೂಡ ಹಾಕೊಂಡಿರೋದಕ್ಕಿಂತ ಕೆಳಗಡೆ ಮಕ್ಳಿಗೆ ಇವತ್ತು ಲೀವ್ ಇತ್ತು. ಅವ್ರು ಮಧ್ಯಾಹ್ನ 12 ಗಂಟೆಗೆಲ್ಲ ಬರ್ತಾರೆ. ಅವ್ರು ಬರ್ತಿರ್ತಾರೆ, ನಾವು ಯಾವಾಗಾದರೂ ಕರ್ಕೊಂಡು ಹೋಗ್ತಾ ಇದ್ರೆ ಇವಳಿಗೂ ಚೆನ್ನಾಗಿರುತ್ತೆ. ಅಕ್ಕ ಹೇಳ್ತಿದ್ರು, ಅಂದರೆ ಕೆಳಗಡೆ ಮನೆ ಅಕ್ಕ ತುಂಬ ಆ್ಯಕ್ಟಿವ್ ಇದ್ದಾಳೆ, ಇನ್ನೂ ಸ್ವಲ್ಪ ನೀವು ಈ ಥರ ಆಚೆ ಕರ್ಕೊಂಡು ಬಂದರೆ ಇನ್ನೂ ಆ್ಯಕ್ಟಿವ್ ಆಗ್ತಾಳೆ, ಜಾಸ್ತಿ ಒಬ್ಬಳನ್ನೇ ಬಿಡಬೇಡಿ ಅಂತ. ನಾನು ಒಬ್ಬಳನ್ನೇ ಬಿಡಲ್ಲ, ಏನೋ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಹಳ್ಳಿಲಾದರೆ ಆ ಥರ ಓಡಾಡ್ಬೋದು, ಬಟ್ ಬೆಂಗಳೂರಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಬಟ್ ಸ್ಟಿಲ್ ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ತುಂಬ ಜನ ಮಕ್ಕಳಿದ್ದಾರೆ. ಆಪೋಸಿಟ್ ಬಿಲ್ಡಿಂಗಲ್ಲೂ ಅಷ್ಟೇ, ಅವ್ರು ಸ್ವಲ್ಪ ಎಲ್ಲ ಪರಿಚಯ ಇದ್ದಾರೆ. ಬಟ್ ನನಗೆ ಇಷ್ಟ ಆಗಲ್ಲ ಎಲ್ಲರೂ ಮನೆ ಹತ್ರ ಹೋಗೋದೆಲ್ಲ ಅಷ್ಟು. ಬಟ್ ಈಗ ವೀಹಾಗೋಸ್ಕರ ಅವಳು ರಿಫ್ರೆಶ್ಮೆಂಟ್ಗಾಗಲಿ ಅಂತ ಹೇಳ್ಬಿಟ್ಟು ಮಕ್ಳ ಹತ್ರ ಕರ್ಕೊಂಡು ಹೋಗ್ತೀನಿ. ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಅಷ್ಟೇ. ನೀವೆಲ್ಲ ಹೇಗೆ ಮಾಡ್ತೀರಾ? ಒಬ್ಬರನ್ನೇ ಹಿಡ್ಕೊಂಡು ನೋಡ್ಕೊತಿರ್ತೀರಲ್ವ ಹೆಂಗೆ ಏನು? ಅದಕ್ಕೆ ನಾನು ಅಂದ್ಕೊತಿದ್ದೀನಿ ನಾಳೆ ಔಟಿಂಗ್ ಕರ್ಕೊಂಡು ಹೋಗೋಣ ವೀಹಾನ ಅಂತ. ಇಲ್ಲೇ ಎಲ್ಲರೂ ನಿಯರ್ ಬೈ. ಆ್ಯಂಡ್ ನಾನು ನಾಳೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಫೈನಲಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ನಾಳೆ ತುಂಬಾ ಹೇರ್ ಫಾಲ್ ಆಗ್ತಿದೆ. ನನಗೆ ಹೇರ್ ಫಾಲ್ ಆದರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಹ್ಯಾಪಿಯಾಗಿರಲ್ಲ ನನ್ನ ಮೈಂಡು. ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು, ಚೇಂಜಸ್ ಬೇಕು ಅಂತಂದರೆ ನನಗೆ ಹೇರ್ ಕಟ್ ಮಾಡಿಸ್ಲೇಬೇಕು. ಒಂಥರ ಚೆನ್ನಾಗಿಲ್ಲ ಇವಾಗ, ಅಂದರೆ ಹೇರ್ ಫಾಲ್ ಆಗ್ತಿರುತ್ತೆ, ಏನೋ ಒಂಥರ ವೈಬ್ಸ್ ನನಗೆ ಇಷ್ಟ ಆಗ್ತಾಯಿಲ್ಲ. ಹಂಗಾಗಿ ನಾನು ಹೇರ್ ಕಟ್ ಮಾಡಿಸ್ತೀನಿ. ಆದಷ್ಟು ಶಾರ್ಟೇ ಮಾಡಿಸ್ಬಿಡ್ತೀನಿ. ಹೆಂಗಿದ್ರು ಬೆಳೆಯುತ್ತೆ ಅಲ್ವಾ, ಶಾರ್ಟೇ ಮಾಡಿಸೋಣ ಅಂತ. 1 yearವರೆಗೂ ಹೇರ್ ಫಾಲ್ ಆಗುತ್ತೆ ಕೆಲವೊಬ್ರಿಗೆ 6th ಮಂತ್ವರೆಗೂ ಆಗುತ್ತೆ. ನಂದು ಹೇಗೆ ಅಂತ ನೋಡಬೇಕು. ಬಟ್ ನಾನು ಶಾರ್ಟೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಸಪ್ರೇಟ್ ನಾಳೆ ವ್ಲಾಗಲ್ಲಿ ಮಾಡಿ ಹಾಕ್ತೀನಿ. ಆ್ಯಂಡ್ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಓಕೆ, ವೀಹಾದ ಸ್ನಾನ ಆಯಿತು. ಇವಾಗ ಅವಳನ್ನ ರೆಡಿ ಮಾಡಬೇಕು. ತುಂಬ ಜನ ಅವಳನ್ನ ಹೇಗೆ ರೆಡಿ ಮಾಡ್ತೀರಾ ತೋರಿಸ್ರಿ, ಸ್ಕಿನ್ ಕೇರ್ ಪ್ರಾಡಕ್ಟ್ ತೋರಿಸ್ರಿ ಅಂತ ಕೇಳ್ತಾ ಇರ್ತೀರಾ. ಆಲ್ರೆಡಿ ಸುಮಾರು ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಫಸ್ಟು ನಾನು ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡಿಬಿಡ್ತೀನಿ. ವೀಹಾ ಇಲ್ಲೇ ನನ್ನೇ ನೋಡ್ತಿದ್ದಾಳೆ, ಅಲ್ಲಿ ಕ್ಯಾಮ್ರಾ ನೋಡ್ತಿದ್ದಾಳೆ, ಎಲ್ಲ ಮಾಡ್ತಾಳೆ. ಇಷ್ಟು ಸಾಕು ಅಂತ ಅನಿಸುತ್ತೆ. ಟವಲೆಲ್ಲ ಬಾಯಲ್ಲಿ ಇಟ್ಕೋತಾಳೆ. ಬ್ಯಾಡ್ ಗರ್ಲ್ ಆಗ್ತಾಳೆ ವೀಹಾ, ಬ್ಯಾಡ್ ಗರ್ಲ್ ಆಗ್ತಾಳೆ. ಅವಳ ಬಟ್ಟೆ ಎಲ್ಲ ಹಾಕಿದ್ದಾದ್ಮೇಲೆ ತೋರಿಸ್ತೀನಿ, ಸರಿನಾ? ಅಳ್ತಾಳೆ ಅವಳು ಫೇಸ್ ಮುಟ್ಟಿದ್ರು. ಇಲ್ಲಿ ಬಂಗಾರ, ಇಲ್ಲಿ ವೀಹಮ್ಮ. ಓ, ನಿಂದು ಕ್ರೀಮ್ ಹಾಕ್ಸ್ಕೊಳಲ್ವ ನೀನು? ನಿಂಗೆ ಮೇಕಪ್ ಇಷ್ಟ ಅಲ್ವಮ್ಮ? ನಿಂಗೆ ಮೇಕಪ್ ಇಷ್ಟ ನನಗೆ. ಆಗೋಯ್ತು ಕಂದ.
ಆಗೋಯ್ತು. ಗುಡ್ ಗರ್ಲ್ ವಿಹಮ್ಮ, ನೀನು ಗುಡ್ ಗರ್ಲ್ ವಿಹಮ್ಮ. ನಗ್ತಿದ್ದಾಳೆ. ಈ ರೀತಿ ನಾನು ಮಾತಾಡ್ಕೊಂಡು ಅವಳಿಗೆ ರೆಡಿ ಮಾಡೋದು ಯಾವಾಗ್ಲೂ. ಒಂದು ನಿಮಿಷ ಟವಲ್ ತೆಗೆದ್ಬಿಡ್ತೀನಿ. ಫೇಸ್ಗೆ ಹಾಕ್ಬೇಕಾದ್ರೆ ಟವಲ್ ಅಲ್ಲೇ ಇರುತ್ತೆ. ಇವಾಗ ಬಾಡಿ ಲೋಷನ್ ಹಾಕ್ಬೇಕು. ನೆಕ್ಸ್ಟ್ ಸ್ಟೆಪ್ ನಮ್ಮ ಬಂಗಾರಿದು ವಿಹಮ್ಮದು ಕಡಿಟು. ಅಪ್ಪ ಮಕ್ಕಳು ರೆಡಿ ಮಾಡೋದು ಸೀರಿಯಸ್ಲಿ ಟೈಮ್ ಜಾಸ್ತಿನೇ ಕನ್ಸ್ಯೂಮ್ ಮಾಡುತ್ತೆ ಗೊತ್ತಾ. ಇವತ್ತು ಈ ಟವಲಲ್ಲಿ ಈ ಟವಲ್ ಅವಳಿಗೆ ಯೂಸ್ ಮಾಡಿದ್ದು. ಯೂಶಲಿ ವೈಟ್ ಯೂಸ್ ಮಾಡ್ತೀನಿ, ಬಟ್ ಇವತ್ತು ಅದು ವಾಶ್ ಹಾಕೋಣ ಅಂತ ಅಂದ್ಕೊಂಡೆ. 3-4 ಡೇಸ್ ಆಯಿತು ವಾಶ್ ಹಾಕಿ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ತೊಗೊಂಡಿದ್ದೆ ಅಲ್ವ ವೀಕಾಗೆ ಅಂತ, ಅದು ಇವರಪ್ಪ ಯೂಸ್ ಮಾಡ್ತಿದ್ದಾರೆ. ಬಾಡಿ ಲೋಷನ್ ಸೆಬಮೆಡವ್ರದ್ದೇ ತೊಗೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೋಡಿಕೊಂಡು. ಸ್ವಲ್ಪನೇ. ಯೂಶಲಿ ಒಬ್ಬೊಬ್ಬರು ಕ್ರೀಮ್ ಪೌಡರ್ ಏನು ಪ್ರಿಫರೇ ಮಾಡಲ್ಲ ಮಕ್ಕಳಿಗೆ, ಜಸ್ಟ್ ಆಯಿಲ್ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಕೆಲವೊಬ್ಬರು. ಯಾಕೆ ಸುಮ್ಮನೆ 1 ವರ್ಷ ಆಗೋವರೆಗೂ ಮಕ್ಳ ಮೇಲೆ ಏನು ಟ್ರೈ ಮಾಡೋಕ್ಕೂ ಭಯ ಆಗುತ್ತಲ್ವ, ಹಂಗಾಗಿ. ಬಟ್ ನಾನು ಸೆಬಮೆಡ್ ಅವತ್ತಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಮಗಳಿಗೆ ಅಡ್ಜಸ್ಟ್ ಆಗಿದೆ ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೊಂಥರ ಗೆಟ್ ರೆಡಿ ವಿತ್ ವಿಹಮ್ಮ ಆಗೋಯ್ತು. ಇನ್ನು ಮೇಕಪ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತಲ್ವ ಮಕ್ಕಳು. ಲೈಕ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅವಳೊಬ್ಬಳೇ ಹೋಗ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಉಟ್ಕೊಳ್ಳೋದು, ನಿಜ ಅದೆಲ್ಲ ಚೆನ್ನಾಗಿರುತ್ತೆ. ನನ್ನ ಮಗಳು ಏನೇನು ಮಾಡ್ತಾಳೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಕಾಯ್ತಾ ಇದ್ದೀನಿ. ಇನ್ನೂ 100 ರೂಪಾಯಿಗೆ 6 kg ಅಂತ ಕೂಗ್ತಿದ್ದಾರೆ. ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ? ಮೊದಲೇ ನೀವು ಕಮೆಂಟ್ ಮಾಡ್ತಿರ್ತೀರಾ ಮೈಕ್ ಯೂಸ್ ಮಾಡಿ ಅಂತ, ವಾಯ್ಸ್ ಕೇಳಿಸಲ್ಲ ಅಂತ. ಆಗೋಯ್ತು ಕಣಮ್ಮ, ಆಗೋತು. ನೀನು ಗುಡ್ ಗರ್ಲ್ ಆಗಿದೆಯಲ್ಲ ವಿಹಮ್ಮ. ಏನೋ ಒಂದು ಅವ್ಳಿಗೇನೋ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಮಾತಾಡ್ತಿದ್ರೆ ಅವಳು ನನ್ನ ಫೇಸ್ನ ನೋಡ್ತಿರ್ತಾಳೆ. ಸೊ ಅವಳು ಅಳಲ್ಲ, ಆರಾಮಾಗಿ ರೆಡಿ ಮಾಡಿಸ್ಕೋತಾಳೆ ಅಂತ ಅಷ್ಟೇ. ನೆಕ್ಸ್ಟು ಪೌಡರ್ ನಾನು ಸೆಬಮೆಡವ್ರದ್ದು ಯೂಸ್ ಮಾಡ್ತೀನಿ. ಬಾಕ್ಸಲ್ಲಿ ಸ್ವಲ್ಪ ಇದೆ, ಹಾಕ್ತೀನಿ ಅದನ್ನ. ಇವಾಗ ಇದನ್ನಂತೂ ಅದೆಷ್ಟು ಸತಿ ಬೀಳ್ತಿದ್ದೋಳ ಬಾಕ್ಸು, ಕೈ ಕಾಲು ಅಂದಿ ನನ್ನ ಮಗಳು. ತುಂಬ ಇಷ್ಟ ಆಗುತ್ತೆ ಆಯಿತಾ. ನಾವು ಚಿಕ್ಕ ಹುಡುಗರಲ್ಲಿ, ಚಿಕ್ಕ ವಯಸ್ಸಲ್ಲೆಲ್ಲ ನಿಮಗೆ ನೆನಪಿರುತ್ತೋ ಇಲ್ವೋ, ಇಲ್ಲ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಕಡ್ಡಿಗಳೆಲ್ಲ ಇಟ್ಕೊಂಡು ಅದಕ್ಕೆ ಯಾವುದೋ ಒಂದು ಸೀರೆ ಉಡ್ಸೋದು ಈ ರೀತಿ ಎಲ್ಲ ಮಾಡ್ತಾಯಿದ್ವಿ ಗೊಂಬೆಗೆ. ಆ್ಯಂಡ್ ಜಾತ್ರೆಗಳಲ್ಲಿ ಬರ್ತಾವಲ್ಲ ಆ ಗೊಂಬೆಗೆ ಕಡ್ಡಿಲೂ ಆ ಕಡೆ ಈ ಕಡೆ ಕೈ ಶೇಪ್ ಬಿಟ್ಟು ಮಾಡ್ತಾಯಿದ್ವಿ. ನನಗೆ ಅದು ತುಂಬಾ ನೆನಪಿದೆ ಈ ರೀತಿ. ಆವಾಗ ಜೀವ ಇದ್ದಿದ್ದು ಬೊಂಬೆಗೆ ಎಷ್ಟು ನೀಟಾಗಿ ರೆಡಿ ಮಾಡ್ತಿದ್ವಿ, ಎಷ್ಟೆಲ್ಲ ಟೈಮ್ ಕೊಡ್ತಿದ್ವಿ. ಇವಾಗ ನೋಡಿ ನನ್ನ ಮಗಳೇ ಇದ್ದಾಳೆ ನನಗೆ ರೆಡಿ ಮಾಡೋದಕ್ಕೆ. ಸೊ ತುಂಬ ಖುಷಿ ಆಗುತ್ತೆ. ನಾನಂತೂ ನಿಜವಾಗ್ಲೂ ವಿಹಾ ಜೊತೆ ಎಲ್ಲ ಮೂಮೆಂಟ್ಸು ಎಂಜಾಯ್ ಮಾಡ್ತಿದ್ದೀನಿ. ನನಗಿವಾಗ ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಸಮ್ಟೈಮ್ಸ್ ನಾನು ಕ್ರ್ಯಾಂಕಿ ಆಗಿರೋ ಅಂದರೆ ಫ್ರಸ್ಟ್ರೇಟ್ ಆಗ್ತೀನಿ, ಬಟ್ ಅದನ್ನು ಯಾರ ಹತ್ರನೂ ತೋರ್ಸೋಕ್ಕಾಗಲ್ಲ. ಲೋ ಫೀಲ್ ಆಗೋದು ಇದೆ. ನಾನು ಒಬ್ಬಳೇ ಎಲ್ಲನೂ ಮ್ಯಾನೇಜ್ ಮಾಡೋದ್ರಿಂದ ಸಮ್ಟೈಮ್ಸ್ ನಾನು ಲೋ ಫೀಲ್ ಆಗ್ತೀನಿ. ಸಮ್ಟೈಮ್ಸು ವಿಹಾ ಜಾಸ್ತಿ ಟೈಮ್ ನಿದ್ದೆ ಮಾಡ್ತಿರಲ್ಲ, ಸಮ್ಟೈಮ್ಸ್ ಅವಳನ್ನ ಎತ್ಕೊಂಡು ಓಡಾಡ್ತಿರ್ಬೇಕಾಗುತ್ತೆ ಈ ರೀತಿ. ಬಟ್ ಸ್ಟಿಲ್ ಅಟ್ ಎಂಡ್ ಆಫ್ ದಿ ಡೇ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ. ನನ್ನ ಮಗಳನ್ನ ನಾನು ಒಬ್ಬಳೇ ಎಲ್ಲ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ, ಎಲ್ಲನೂ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಲ್ವಾ ಇಷ್ಟು ಚಿಕ್ಕ ಪಾಪುನ ಅಂತ ಅನಿಸುತ್ತೆ. ಯಾರ ಮೇಲೂ ಡಿಪೆಂಡ್ ಆಗದೆ. ನನ್ನ ಹಸ್ಬೆಂಡ್ ಪಾಪ ಸಪೋರ್ಟಿವ್, ತುಂಬಾ ಸಪೋರ್ಟಿವ್. ಅವ್ರ ಮನೆಯಲ್ಲಿದ್ದರೆ ನಾನು ವಿಹಾನ ಎತ್ಕೊಳ್ಳೋದೇ ಇಲ್ಲ ಬಿಡಿ, ಅವರೇ ಆಟ ಆಡ್ಸೋದು ಎಲ್ಲನೂ ಮಾಡೋದು. ನಿಮ್ಮ ಹತ್ರ ಮಾತಾಡ್ಕೊಂಡು ಪೌಡ್ರ್ ಹಾಕೋದು ಸ್ವಲ್ಪ ಲೇಟ್ ಮಾಡಿದೆ, ಹಿಂಗಾಗುತ್ತೆ ನಮ್ಮ ಕೆಲಸನು. ನೆಕ್ಸ್ಟ್ ಡೈಪರ್ ಹಾಕ್ಬೇಕು ಇವಾಗ. ಡೈಪರ್ ಹಾಕಿದ್ದಾದಮೇಲೆ ಫೇಸ್ಗಿಂತ ನಾನು ಪೌಡ್ರ್ ಹಾಕಿಲ್ಲ. ನಾನು ಲಾಸ್ಟಿಗೆ ಬಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಕ್ರೀಮ್ ಹಾಕಿದ್ದೀನಲ್ವ, ಲಾಸ್ಟಿಗೆ ಪೌಡ್ರ್ ಹಾಕ್ಬಿಟ್ಟು ಕಾಡ್ಕೆ ಇಡೋದೇ ಒಂದು ಬಿಗ್ ಟಾಸ್ಕ್ ನನ್ನ ಮಗಳಿಗೆ. ಒಂದೊಂದು ಟೈಮ್ ತೀಡ್ಕೊಂಡಿರ್ತಾಳೆ, ಅಂದರೆ ಅವಳು ಹಿಂಗೆ ಅಂತಾಳಲ್ವಾ, ಸೈಡ್ಗೆ ಹೋಗ್ಬಿಡುತ್ತೆ. ಬಟ್ ಇವತ್ತು ವಿಹಾ ಗುಡ್ ಗರ್ಲ್ ಆಗಿದ್ದಾಳೆ, ನೀಟಾಗಿ ಇಟ್ಸ್ಕೊತಾಳೆ ಅಲ್ಲ ಬಂಗಾರಿ. ಕೋಲ್ಡಾಗಿ ಬೇಡ ನನ್ನ ಕತೆ ನಿಜವಾಗ್ಲೂ. ಏನು ಕಾಯ್ತೋ ಏನೋ ಅಂತ ಅನಿಸ್ಬಿಡ್ತು. ಆಗೋಯ್ತು ಕಂದ, ಆಗೋಯ್ತು ವಿಹಾನ. ಓಕೆ ಅವಳು ಇವತ್ತು ಔಟ್ಫಿಟ್ ನಿಮಗೆ ಬೋರ್ ಆಗ್ತಿದೆಯಾ ಏನಾದರೂ ವ್ಲಾಗ್? ಇಲ್ಲ ಅಲ್ವಾ, ನೀವೇ ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ಔಟ್ಫಿಟ್ ಇದು ನಾನು ತೋರಿಸಿದ್ದೀನಿ ಅಲ್ವಾ ನಿಮ್ಮ ಜೊತೆ, ಆವಾಗಲೇ ವಾಶ್ ಮಾಡಿದ್ದೀನಿ. ಇವಳಿಗೆ ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ಆಯಿತಾ. ನಾನು ಯಾವುದೂ ಟ್ರಯಲ್ ಮಾಡಲ್ಲ, ಅಷ್ಟೆಲ್ಲ ವಾಶ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆಮೇಲೆ ನನ್ನ ಮಗಳಿಗೂ ಯೂಸ್ ಮಾಡ್ತೀನಿ. ಬಿಕಾಸ್ ನೀವು ಲಿಂಕ್ಸ್ ಕೇಳ್ತಾ ಇರ್ತೀರಾ, ತುಂಬ ಖುಷಿಯಾಗುತ್ತೆ. ನನ್ನ ಮಗಳು ಯೂಸ್ ಮಾಡೋ ಕ್ಲಾತ್ಸ್ ನೀವು ಕೂಡ ಲಿಂಕ್ಸ್ ಕೇಳಿ ಪರ್ಚೇಸ್ ಮಾಡೋದು. ಅಂದರೆ ಇವಾಗ ನನ್ನ ಮಗಳು ಯೂಸ್ ಮಾಡ್ತಿರೋ ಕ್ಲಾತ್ಸ್ ನೀವೂ ಯೂಸ್ ಮಾಡ್ತಿರ್ತೀರಲ್ವ, ಅದೊಂಥರ ಅಡ್ಡದಾರೇನಾದರೂ ಮನೆಗೆ ಐಟಮ್ಸ್ ತೊಗೊಂಡು ಲಿಂಕ್ ಕಳಿಸ್ಕೊಂಡು ಪರ್ಚೇಸ್ ಮಾಡಿರ್ತೀರ. ಸೊ ಇದೆಲ್ಲ ಖುಷಿ ಆಗುತ್ತೆ. ನಮ್ಮ ಮನೇಲಿರೋ ಐಟಮ್ಸೇ ನಮ್ಮ ಸಬ್ಸ್ಕ್ರೈಬರ್ಸ್ ಮನೇಲೂ ಇದೆಯಲ್ಲ, ಅದೊಂಥರ ಲಿಂಕು. ಓನ ಬಂಗೋಡಿ
ಓದ್ಕಂದ ಇದು ಲೂಸ್ ಆಗ್ಬೋದು ಅನ್ಸುತ್ತೆ. ಬಿಕಾಸ್ ನಾನು 6 to 9 months ಮಾಡಿದ್ದೀನಲ್ವಾ, ಲೆಂತ್ ಇರುತ್ತೆ ಅಂತ ಮಾಡಿದ್ದು. ಪರವಾಗಿಲ್ಲ, ಲೆಂತ್ ಇದೆ. ಬಟ್ ನನ್ನ ಮಗಳಿಗೆ ಏನಂತ ಲೂಸ್ ಏನು ಆಗ್ತಿಲ್ಲ ಅಂತ ಅನ್ನಿಸ್ತಿದೆ. ಹಿಂದೆಗಡೆ ಬಟನ್ ಹಾಕಿ ಚೆಕ್ ಮಾಡಬೇಕು. ಸ್ವಲ್ಪ ಬಟನ್ ಹಾಕಿ ಸೈಡು ಮಾಡಿದ್ರೆ ಸಾಕು, ಆಲೇ ಮಕ್ಕಡೆ. ನಾನಂತೂ ಫುಲ್ಲು ಟಯರ್ಡ್ ಆಗಿದ್ದೀನಿ ಫೇಸಲ್ಲಿ. ಇನ್ನೂ ನಾನು ಫ್ರೆಶ್ ಅಪ್ ಆಗಿಲ್ಲ, ಅಷ್ಟು ವೀಕ್ ಅದು. ಆಮೇಲೆ ನಮ್ಮದು ಸಮ್ಟೈಮ್ಸ್ ನಾನು ಹಾಕ್ತೀನಿ, ಅದು ಎಲ್ಲೋ ಒಂದೊಂದು ದಿನ. ಕ್ಯೂಟಾಗಿ ಕಾಣ್ತಿದೆ, ಪರವಾಗಿಲ್ಲ. ಇದು ಲೆಂತ್ ಇದೆ, ಚೂರಿದೆ ಅಷ್ಟೇ, ಒಂದು 1/2 ಇಂಚು. ಇವಾಗ ಪೌಡ್ರ್ ಹಾಕ್ತೀನಿ ನೋಡಿ, ಅವಳ ಸೌಂಡ್ ಕೇಳಿಸುತ್ತೆ. ಅಳೋದೇ ಸುಮ್ಮನೆ ಆವು ಆವು ಅಂತಳಲ್ಲ, ಆ ಥರ. ಫೇಸ್ ಮುಟ್ಟಿದ್ರೆ ಸಾಕು ಹೇಳ್ತಾನೆ. ನಮ್ಮನ್ನು ಮುಟ್ಟಂಗಿಲ್ಲ ನಿನ್ನ ಫೇಸ್ನ, ಅಮ್ಮನೂ ಮುಟ್ಬಾರ್ದ ನಿನ್ನ ಫೇಸ್ನ. ಅವಳು ಈ ಡ್ರೆಸ್ಸಲ್ಲಿ ನಾವಮ್ಮ ಈ ಡ್ರೆಸ್ನ ಈ ನೈಟಿ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂತ ಹೇಳ್ತಿರ್ತಾರೆ ಮೊನ್ನೆ ಬಂದಾಗೆಲ್ಲನು. ಅದಕ್ಕೆ ಅವಳಿಗೆ ಈ ಥರದಲ್ಲಿ ಇನ್ನೂ 2 ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ. ಪರವಾಗಿಲ್ಲ, ಸೈಲೆಂಟಾಗಿದ್ದಾಳೆ. ನೀವಿದ್ದೀರಾ ಅಂತದ ವಿಡಿಯೋ ಮಾಡ್ತಾ ಇದ್ದೆ. ಮಮ್ಮಿ ನಾನು ಅಳಬಾರ್ದು, ನನ್ನ ಬ್ಯಾಡ್ ಗರ್ಲ್ ಅನ್ಕೊಂತಾರೆ ಎಲ್ರಿಗೂ ಅಂತನಾ ಅಮ್ಮ ನೀನು, ಹಿಂಗೆಲ್ಲ ಗೊತ್ತಾಗುತ್ತಲ್ವಾ. ಆಗೋಯ್ತು. ಇನ್ನು ಕಾರ್ಡ್ಗೆ ಬಂದರೆ ನಾನು ಯಾವಾಗಲೂ 7 ನಿಮಿಷ ಆಗೋಯ್ತಾ. ಕಾರ್ಡ್ಗೆ ಬಂದರೆ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ಇದನ್ನ ಇಟ್ಬಿಟ್ಟು ಲಾಸ್ಟಲ್ಲಿ ಪೌಡ್ರ್ ಹಾಕ್ತೀನಿ. ಕೆನ್ನೆ ಸ್ವಲ್ಪ ಇಡೋಣ ಇವತ್ತು. ದೊಡ್ಡದಾಗಿ ಬಂತು ಕೆನ್ನೆಗೆ. ಆ್ಯಕ್ಚುಲಿ ಕೆನ್ನೆಗಿಂತ ಹಣೆಲಿ ಇಡೋದು ಸ್ವಲ್ಪ ದೊಡ್ಡದಾಗಿರ್ಬೇಕಂತೆ. ಹೆಂಗೂ ಕೆನ್ನೆಗೆ ಸ್ವಲ್ಪ ಹೊತ್ತು ಹೋಗ್ಬಿಡುತ್ತೆ ಅವಳು, ಕೈ ಹಂಗೂ ಹಿಂಗೂ ಮಾಡಿಕೊಂಡು. ತೋರಿಸ್ತೀನಿ ಅವಳ ವಿಡಿಯೋ, ಮತ್ತೆ ಲೆಂತ್ ಆಗಿಬಿಡುತ್ತೆ. ಕೈ ಕಾಲು ಆಡಿಸ್ತಾನೆ ಇರಬೇಕು ಈ ಹಮಾರು. ಡ್ರೆಸ್ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಲ್ವ ಇವಳಿಗೆ. ಫುಲ್ ತೋರಿಸ್ತಿದ್ದೀನಿ. ಅವಳು ಕಾಲು ಆಡಿಸ್ತಾ ಇರಿ. 1 ನಿಮಿಷ ಇರು ಬಂಗಾರಿ. ಕ್ಯೂಟ್ ಅಲ್ವಾ ನೀನು? ಕ್ಯೂಟ್ ಅಲ್ವಾ ಕಂದಮ್ಮ? ವಿಹಾ ಕ್ಯೂಟು, ವಿಹಾ ಕ್ಯೂಟ್ ಆಗೈತೆ, ಕ್ಯೂಟ್ ಆಗೈತೆ ವಿಹಾ. ಪೌಡ್ರ್ ನೋಡಿ ಹೆಂಗೆ. ಅದನ್ನು 2 ಮಿನಿಟ್ಸ್ ಹೊಟ್ಟೋಗ್ಬಿಡುತ್ತೆ. ಹೇರ್ಸು ಇದು ಸ್ವಲ್ಪ ಡ್ರೈ ಆಗಬೇಕಷ್ಟೆ. ಡ್ರೈಯರೆಲ್ಲ ನಾನು ಯೂಸ್ ಮಾಡಲ್ಲ ವಿಹಾಗೆ, ಇಷ್ಟೇ. ಅಷ್ಟೇ ಗೈಸ್, ನಾನು ಅವಳ ರೆಡಿ ಮಾಡೋಷ್ಟಿಗೆ ನೋಡಿ ಹೆಂಗಾಗಿರ್ತೀನಿ ಅಂತ. ಫುಲ್ ಟಯರ್ಡಾಗಿ ಹೋಗ್ಬಿಡ್ತೀನಿ. ಇವಾಗ ಅವಳಿಗೆ ಸ್ವಲ್ಪ ಏರ್ ಎಲ್ಲ ಡ್ರೈ ಕಂಪ್ಲೀಟ್ ಆಗಾದ್ಮೇಲೆ ಫೀಡ್ ಮಾಡಿ ನೆಕ್ಸ್ಟ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಇಫ್ ಇನ್ ಕೇಸ್ ವಿಹಾ ಮಲ್ಕೊಂಡ್ರೆ. ಮಲಗಲಿಲ್ಲ ಅಂದರೆ ಹೇಗೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತಾ ನಾನು ಫ್ರೆಶ್ ಅಪ್ ಆಗೋದು ಗೊತ್ತಿಲ್ಲ ಅಲ್ವಾ. ರಾಕರಲ್ಲಿ ಹಾಕ್ಬಿಟ್ಟು ಹೋಗ್ಬೋದು, ಅವಳೇನು ಆ ಥರ ಕ್ರ್ಯಾಂಕಿ ಮಾಡಲ್ಲ. ಫೀಡಿಂಗ್ ಮಾಡಿಬಿಟ್ಟು ಹೋದರೆ ಸಮ್ಟೈಮ್ಸ್ ನಾನು ಆಗೂ ಮಾಡ್ತೀನಿ. ನೋಡೋಣ ಇವತ್ತು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನನ್ನೇ ನೋಡ್ತಿದ್ದೀರಾ ನೀವು? ಮಮ್ಮಿನೇ ನೋಡ್ತೀರಾ ನೀವು? ಯಾವಾಗೂ ಮಮ್ಮಿನೇ ನೋಡ್ತೀರಾ? ನಾನು ಸ್ವಲ್ಪ ಹೊತ್ತಿಗೆ ಪೌಡ್ರೆಲ್ಲ ಹೋಗುತ್ತೆ, ಅವಾಗ ನೀಟಾಗಿ ಕಾಡಿಗೆ ಕಾಣಿಸುತ್ತೆ ಅವಳದು. ಮತ್ತು ನಾನು ಸ್ವಲ್ಪ ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಈ ಕಾಡಿಗೆ ಹೋಗ್ಬಿಡುತ್ತೆ, ಇದೊಂದು ಚೂರು ಇರುತ್ತೆ. ಇದು ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಇದು ಕೂಡ ಹೋಗುತ್ತೆ. ಇನ್ನೇನಕ್ಕೆ ಇಕ್ಬೇಕು ನಾವು ನಿಮಗೆ ಕಾಡಿಗೆನ? ಏನಕ್ಕೆ ಇಕ್ಬೇಕು ನಿಮಗೆ? ನೋಡು ಆಡೋದು, ಕೈ ಆಡ್ಸೋದು ನೋಡು, ಕಾಲು ಆಡ್ಸೋದು ನೋಡು. ನಿನಗಿಷ್ಟ ಆಯ್ತಾ ಮಮ್ಮಿನ ಬೇಗ ಮೀಟ್ ಮಾಡಬೇಕು ಅಂತ? ಅದಕ್ಕೆ 8th ಮಂತಲ್ಲೇ ಸುಸ್ಸು ಮಾಡ್ಕೊಂಡು ಬಂದುಬಿಟ್ಟ ನೀನು. ಅಂದರೆ 8th ಮಂತಲ್ಲೇ ಡೆಲಿವರಿ ಆಗಿಲ್ಲ ಅವಳು. 8th ಮಂತ್ ಎಂಡಿಂಗ್ ನಾವು ಸ್ಕ್ಯಾನ್ ಮಾಡ್ಸೋಕೆ ಹೋದ್ವಿ. ಆವಾಗ ಅಂದರೆ 9th ಮಂತ್ ಬಿದ್ದಿದ್ದ ದಿನವೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಆವಾಗ ನಮಗೆ ಗೊತ್ತಾಗಿದ್ದು ಥಿಕ್ ಇಂಟರ್ನಲ್ ಎಕೋಸ್ ಅಂತ ಬರ್ತಿತ್ತು. ಡೆಲಿವರಿ ಆದಮೇಲೆ ಗೊತ್ತಾಗಿದ್ದು, ಡೆಲಿವರಿ ಆಗೋ ಟೈಮಲ್ಲಿ ಗೊತ್ತಾಯಿತು 2 ಡ್ರಾಪ್ಸ್ ಯೂರಿನ್ ಮಾಡ್ಕೊಂಡಿದ್ದಾಳೆ ಅಂತ. ಇಷ್ಟ ಮಮ್ಮ ನನಗೆ ನೀನು, ಅದಕ್ಕೆ ಬಂದುಬಿಟ್ಟೆ ನೋಡೋದಕ್ಕೆ ಅಂತ. ವಿಹಾ ಸೈನ್ ಅದು. ವಿಹಾ ಮಲ್ಕೊಂಡು ನಾನು ಕೂಡ ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಏನಂದರೆ ಬೆಳಗ್ಗೆ ತಿಂಡಿ ಅವಲಕ್ಕಿ ಮಾಡಿದ್ದೆ ಆಯಿತಾ. ಸೊ ಇವಾಗ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಡುಗೆ ಮಾಡೋದಕ್ಕೆಲ್ಲ ಈ ನಡುವೆ ಟೈಮೇ ಸಿಗಲ್ಲ, ಮಧ್ಯಾಹ್ನ ಟೈಮು ಎಲ್ಲೋ ಒಂದೊಂದೇನೋ ಸಿಗುತ್ತೆ, ಅವಾಗ ಮಾಡ್ಕೊತೀನಿ ಅಷ್ಟೇ. ಮೋಸ್ಟ್ ಆಫ್ ಟೈಮ್ ನನ್ನ ಮನೆಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನೋ ಅದನ್ನೇ ಮಧ್ಯಾಹ್ನ ತಿನ್ಕೊಂಡ್ಬಿಡ್ತೀನಿ. ಹೇಗಿದ್ರು ನಾನು ಮಾರ್ನಿಂಗ್ ಓಟ್ಸ್ ತಿಂತೀನಿ, ಮಧ್ಯಾಹ್ನ ಬ್ರೇಕ್ಫಾಸ್ಟು. ಅದಾದ್ಮೇಲೆ ನೈಟ್ ರಂಜಿತ್ ಬಂದಮೇಲೆ ಏನಾದರೂ ಮಾಡ್ಕೋತೀನಲ್ಲ ಅಡುಗೆ ಸಪ್ರೇಟು, ಸರಿ ಹೋಗುತ್ತೆ. ಅಡುಗೆಗೆಲ್ಲ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ ಅಲ್ವಾ. ಮಕ್ಕಳು ಅಂದರೆ ಅದ್ರ ಜೊತೆಗೆ ಹಪ್ಪಳ ಇತ್ತು, ಅದನ್ನು ಕೂಡ ಸೇರಿಸ್ಕೊತಿದ್ದೀವಿ. ಸ್ಕಿನ್ ಕೇರ್ ಕೂಡ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿದ್ದಾವೆ ರೂಮಲ್ಲಿ. ಅಲ್ಲಿ ಹೋಗಿ ಏನಾದರೂ ನಾನು ಮಿರರ್ ಸೌಂಡು ಅಂದರೆ ಡೋರ್ ತೆಗಿಬೇಕಲ್ವಾ, ಮಾಡಿದ್ರೆ ಎದ್ಬಿಡ್ತಾಳವಳು ಮತ್ತೆ. ಸೊ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡೋಣ, ಸ್ಕಿನ್ ಕೇರ್ ಇರಲಿ, ಆಮೇಲೆ ಅದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಈ ರೀತಿ ನಾನು ಮಾಡೋದು.
ಮಾತಾಡ್ತಿದ್ರೆ ಹಿಂಗೆ ಆಗ್ತವೆ ಕೆಲಸಗಳು. ಸ್ಕಿನ್ ಕೇರ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನಾನು ಊಟ ಮಾಡೋಣ ಅಂತ ಬಂದೆ. 2 ತೆಗೆಸ್ಕೊತೀನಿ. ರಂಜಿತ್ ಯಾವುದೋ ಹೊಸ ಥರದ ಹಪ್ಳ ತೊಗೊಂಡು ಬಂದಿದ್ರು, ಅದನ್ನು ಮಾರ್ನಿಂಗ್ ಮಾಡ್ಕೊಡು ಅಂತ ಹೇಳಿ ಮಾಡಿಸ್ಕೊಡು ಆಯ್ತಾ. ಅವ್ರು ಸ್ವಲ್ಪ ತಿನ್ನೋದ್ರು, ಅವ್ರು ಎಷ್ಟು ಬೇಕು ಅಷ್ಟು ಮಾಡ್ಕೊತಿದ್ದೆ. ಇನ್ನೊಂದಿದೆ ಅಲ್ಲಿ, ಎಣ್ಣೆ ತುಂಬ ಕಾದಿತ್ತು ಅಂತ ಅನ್ಸುತ್ತೆ. ಹಿಂಗೆ ಮಾತಾಡಿದ್ರೆ ಯಾವ ಕೆಲಸನ ಪ್ರಾಪರಾಗಿ ನಾನು ಮಾಡೋಕ್ಕೋಗಲ್ಲ. ಯಾವುದು ಅಂದರೆ ಈ ಥರದ ಹಪ್ಪಳ ಇದನ್ನ ಹಾಕ್ಕೊಟ್ಟಿದ್ದೆ. ನನಗೆ ಈ ಥರದ್ದು ಬೇಡ, ನನಗೆ ಉಪ್ಪು ಹಪ್ಪಳ ತುಂಬ ಇಷ್ಟ ಆಗುತ್ತೆ, ಸಾಲ್ಟೆಡ್ದು. ಅದನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಊಟ ಮಾಡಬೇಕು. ಎಗ್ಸ್ ಇದ್ರೆ ಏನಾದರೂ ಆಫ್ ಬಾಯ್ಲ್ ಈ ರೀತಿ ಮಾಡ್ಕೊತಿದ್ದೆ, ಆಮ್ಲೆಟ್ ಈ ರೀತಿ. ಬಟ್ ಎಗ್ಸ್ ಖಾಲಿ ಆಗಿದೆ. ಸೊ ಬರೀ ಅವಲಕ್ಕಿನೂ ತಿನ್ನೋಕ್ಕಾಗಲ್ಲ. ಪಿಕ್ಕಲ್ ಹಾಕ್ಕೊಂಡು ಸ್ವಲ್ಪ ಹಪ್ಪಳ ನೆಚ್ಕೊಂಡು ತಿನ್ಬಿಡ್ತೀನಿ ವೀಕ್ ಆಗಿರೋ ಅಷ್ಟೊತ್ತಿಗೆ ಅಷ್ಟೇ. ತುಂಬ ಗಡಿಬಿಡಿ ಆಗುತ್ತಲ್ವಾ ಅಪ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ. ನಿಜವಾಗ್ಲೂ ಒಂದು ½ ಅನ್ ಅವರ್ ಕುತ್ಕೊಂಡು ಏನಾದರೂ ಒಂದು ವಿಡಿಯೋಸ್ ನೋಡ್ತಾ ಇಲ್ಲ ಮೂವೀಸ್ ನೋಡ್ತಾ ಎಷ್ಟು ಚೆನ್ನಾಗಿ ನನ್ನ ಲಂಚ್ನಾಗಿರ್ಬೋದು, ಬ್ರೇಕ್ಫಾಸ್ಟ್, ಡಿನ್ನರ್ನ ಎಂಜಾಯ್ ಮಾಡ್ತಿದ್ವಿ. ಬಟ್ ಈಗ ರಂಜಿತ್ ಅಲ್ಗೂ ಸಮ್ಟೈಮ್ಸ್ ಮೂವೀಸ್ ಏನಾದರೂ ಪ್ಲೇ ಮಾಡ್ತಿರ್ತಾರೆ ವೀಕೆಂಡಲ್ಲಿ. ಮಲಗಿದ್ರೆ ಮಧ್ಯಾಹ್ನ ಲಂಚ್ ಟೈಮ್ಗೆ ನಾನು ಅಲ್ಗೂ ಹೇಳ್ತೀನಿ, ನಾವು ಇವಾಗ ಮುಂಚೆ ಥರ ಚಿಲ್ ಮಾಡೋಕ್ಕಾಗಲ್ಲ, ಬೇಗ ಬೇಗ ಊಟ ಮಾಡಿ ಅವಳು ಯಾವಾಗ ಎದುರುಳ್ತಾ ಗೊತ್ತಿಲ್ಲ ಅಂತ. ಈ ರೀತಿ ಆಗೋಗ್ಬಿಟ್ಟಿದೆ. ಇನ್ನೊಂದು ಫ್ಯೂ ಮಂತ್ಸು, ಅವಳಿಗೊಂದು ವರ್ಷ ಆಗಿಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು ಅಷ್ಟೇ. ಮತ್ತು ಇವತ್ತು ರಂಜಿತ್ ಜೊತೆಲಿ ವರ್ಕ್ ಮಾಡೋ ಒಬ್ಬರು ಸರ್ರು ನಮಗೆ ಗಿಫ್ಟನ್ನ ಕಳಿಸ್ಕೊಟ್ಟಿದ್ದಾರೆ, ನನಗೆ ಮತ್ತು ವಿಹಾಗೆ. ನನಗೆ ಅವ್ರಿಗೆ ಏನು ತೊಗೋಬೇಕು ಅಂತ ಗೊತ್ತಾಗಲ್ಲಲ್ವ ಹುಡುಗಿರಿಗೆ. ಸೊ ಸ್ವಲ್ಪ ಅಮೌಂಟ್ನ ಒಂದು ಎನ್ವಲಪ್ ಕವರಲ್ಲಿ ಹಾಕಿ ಕಳಿಸಿದ್ರು. ನಾನು ಚೆಕ್ ಮಾಡೋಣ ಅಂತ ಓಪನ್ ಮಾಡಿದೆ ಆಯಿತಾ. ಅಂದರೆ ಅದು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇತ್ತು. ನೆಕ್ಸ್ಟು ವಿಹಾಗೆ ಒಂದು ಕ್ಯೂಟ್ ಫ್ರಾಕ್ನ ಕಳಿಸಿದ್ರು. ಅದು ಫಸ್ಟ್ ಕ್ರೈಯಲ್ಲಿ ಪರ್ಚೇಸ್ ಮಾಡಿರೋದು ಅಂತ ಅನಿಸುತ್ತೆ. ಅಂದರೆ ಬೇಬಿ ಹಗ್ ಅಂದರೆ ಫಸ್ಟ್ ಕ್ರೈದೆ ಅಲ್ವಾ. ಸೊ ಬೇಬಿ ಹಗ್ ಅವ್ರದ್ದೇ ಫ್ರಾಕ್ನ ಕಳಿಸ್ಕೊಟ್ಟಿದ್ರು. ಅದನ್ನು ಅವ್ರ ವೈಫ್ ಸೆಲೆಕ್ಟ್ ಮಾಡಿದ್ರಂತೆ. ನಾನು ಇವತ್ತಿನವರೆಗೂ ಆ ಸರ್ನ ಒಂದಿನನೂ ನೋಡಿಲ್ಲ ಆಯಿತಾ, ಒಂದಿನನೂ ಮಾತಾಡೂ ಇಲ್ಲ. ನೆಕ್ಸ್ಟ್ ಡೇ ಸಂಡೇ ಇತ್ತು, ಸಂಡೇ ಅಲ್ಲ ಸ್ಯಾಟರ್ಡೇ ಇತ್ತು. ಅವತ್ತು ನಾವು ಹೇರ್ ಕಟ್ ಮಾಡಿಸೋದಕ್ಕೆ ಆಚೆ ಹೋಗಿದ್ವಿ. ಅವಾಗ ರಂಜಿತ್ಗೆ ಫೋನ್ ಮಾಡಿದರು ಸರ್ರು. ನಾನು 1 ಮಿನಿಟ್ ಮಾತಾಡಿದೆ, ಥ್ಯಾಂಕ್ಸ್ ಹೇಳಿದೆ. ಇಷ್ಟೆಲ್ಲ ಕಳಿಸಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಆದರೂ ಹೇಳಲೇಬೇಕಲ್ವ. ಸೊ ರಂಜಿತ್ ಕೊಟ್ಟರು, ನಾನು ಒಂದು ಸತಿ ಥ್ಯಾಂಕ್ಸ್ ಹೇಳಿದೆ. ಆ್ಯಂಡ್ ನನ್ನ ಮಗಳು ಹುಟ್ಟಿರೋ ಡೇಟ್ ಅವರು ನೆನ್ಪಿಟ್ಕೊಂಡು ಲೈಕ್ ಅವಳು ಹುಟ್ಟಿರೋ ಡೇಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಿಕಾಸ್ ರಂಜಿತ್ ಕೂಡ ತುಂಬ ಸರಿ ಹೇಳಿದ್ದಾರೆ, ವಿಹಾ ಹುಟ್ಟಿದ ಮೇಲೆ ರಂಜಿತ್ಗೆ ಸ್ವಲ್ಪ ಅವ್ರ ಆಫೀಸಲ್ಲಿ ಅಂದರೆ ತುಂಬ ಚೆನ್ನಾಗಾಗಿದೆ. ಅವರು ಏನಂತಾರೆ, ಅವ್ರದ್ದು ವರ್ಕ್ ತುಂಬ ಚೆನ್ನಾಗಿ ನಡೀತಿದೆ. ಇವನ್ ಅವ್ರ ಬಾಸ್ ಕೂಡ ಹೇಳಿದ್ರಂತೆ, ನಿಮ್ಮ ಮಗಳು ಬಂದಿರೋದು ನಿಮಗೆ ಲಕ್ಕಿ ಅಂತ ಅನ್ಸುತ್ತೆ, ತುಂಬ ಚೆನ್ನಾಗಿ ಆಗ್ತಿದೆ ವರ್ಕ್ ಅಂತ. ಸೊ ರಂಜಿತ್ ಕೂಡ ಇದನ್ನು ತುಂಬ ಸರಿ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು, ಇದು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ತುಂಬ ಕಾನ್ಫಿಡೆನ್ಷಿಯಲ್ ಅಂತ ಅನಿಸುತ್ತೆ. ಬಿಕಾಸ್ ನಾನು ಯಾವತ್ತೂ ಸ್ಯಾಲ್ರಿದೆಲ್ಲ ಮಾತಾಡಿಲ್ಲ ಅಲ್ವಾ. ನೋಡೋಣ, ರಂಜಿತ್ ಕಂಫರ್ಟಬಲ್ ಇದ್ದರೆ ಯಾವತ್ತಾದರೂ ಒಂದಿನ ನಾನು ಶೇರ್ ಮಾಡಿಸ್ತೀನಿ. ಅದು ನಮಗೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತು. ಆ್ಯಂಡ್ ತುಂಬಾ ಪ್ರೌಡ್ ಫೀಲ್ ಆಯಿತು. ಬಿಕಾಸ್ ನನ್ನ ಹಸ್ಬೆಂಡ್ ಡಿಸರ್ವ್ ಇದ್ದಾರೆ ಅದಕ್ಕೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಬಿಕಾಸ್ ನಾನು 7 ಇಯರ್ಸ್ ಇಂದನೂ ನೋಡಿದ್ದೀನಿ. ಅವರು ವರ್ಕಿಗೆ ಜಾಯ್ನ್ ಆದಾಗಿಂದ ಆಲ್ಮೋಸ್ಟ್ 6 ಇಯರ್ಸ್ ಆಗಿದೆ. ನಾನು ಅವ್ರನ್ನ 8 ಇಯರ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಅವ್ರು ವರ್ಕ್ ಸ್ಟಾರ್ಟ್ ಆಗಿ 7 ಇಯರ್ಸ್ ಆಗಿದೆ. 6 ಇಯರ್ಸ್ ಆಗಿದೆ. ಅವಾಗಲಿಂದನೂ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಸೊ ಅವ್ರು ಅದಕ್ಕೆ ಡಿಸರ್ವ್ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಫ್ರಾಕ್ ಇದೇನೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಅವ್ರು ಬಿಲ್ದು ಸ್ಕ್ರ್ಯಾಚ್ ಮಾಡಿದ್ದಾರೆ, ಲೈಕ್ ಅಮೌಂಟ್ ಗೊತ್ತಾಗಬಾರ್ದು ಅಂತ ಹೇಳಿ. ಹಾಗೆ ಅದ್ರ ಜೊತೆಗೆ ಇದು ಒಂದು ಪ್ಯಾಕ್ ಆಫ್ 3 ಕೊಟ್ಟಿದ್ರು ಆಯಿತಾ. ಒಂದೇ ಒಂದು ಹಾಕಿ ನೋಡಿದೆ. ಬಿಕಾಸ್ ಆ ಥರ ಏರ್ ಬ್ಯಾಂಡ್ ಅವಳಿಗೆ ಒಂದಿನೂ ಹಾಕಿಲ್ಲ, ಹೇಗೆ ಕಾಣಿಸ್ತಾಳೆ ಚೆಕ್ ಮಾಡೋಣ ಅಂತೇಳಿ ಹಾಕಿ ನೋಡಿದೆ. ತುಂಬ ಮುದ್ದಾಗಿ ಕಾಣ್ತಿದ್ಲು. ಅವಳು ಫ್ರಾಕ್ ಯಾವಾಗ ಹಾಕ್ತೀನಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ವಾಶ್ ಮಾಡಿ ಅದನ್ನು ಹಾಕಿ ನೋಡಬೇಕು ಬೇಗ. ಇನ್ನೊಂದು, ನಾನು ಇವತ್ತು ನೈಟ್ ಊಟಕ್ಕೆ ಬೇಳೆ ಸಾಂಬಾರು ಥರ, ನಮ್ಮ ಕಡೆ ಮಸ್ಕಾಯಿ ಅಂತ ಮಾಡ್ತಾರೆ, ಸೇಮ್ ಬೇಳೆ ಸಾಂಬಾರು ಥರ, ಅದಕ್ಕೆ ಜಸ್ಟ್ ಬದನೆಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅಷ್ಟೇ. ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತು ಫ್ರೈಡೇ ನೈಟ್ ಆಗಿರೋದ್ರಿಂದ ರಂಜಿತ್ ಏನಾದರೂ ನಾನ್ ವೆಜ್ಜಲ್ಲಿ ಮಾಡು ಅಂತಾದರು. ಸೊ ಹಂಗಾಗಿ ಕಬಾಬ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಮೊಳಕೆ ಹುಳಿ ಕಾಳು ಸಾಂಬಾರಿಗೆ ಕಬಾಬ್ ಅಷ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವೋ ಅಂತ ಅಂದ್ಬಿಟ್ಟು, ಇದು ಹೆಂಗೂ ರೆಸಿಪಿ ಕೂಡ ಕೇಳ್ತಿದ್ರು. ಇದನ್ನು ಮಾಡಿ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯೂಶ್ವಲಿ ರಂಜಿತ್ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದೇ ನೈಟ್ ಟೈಮ್ ಅಷ್ಟೇ. ಬೆಳಿಗ್ಗೆ ಟೈಮ್ ತುಂಬ ಹರಿಬರಿಲಿ ಹೋಗ್ತಾರೆ, ಆಫೀಸಿಗೆ ಟೈಮ್ ಆಗಿದೆ ಅಂತ. ಇನ್ನು ಮಧ್ಯಾಹ್ನ ಟೈಮ್ ಆಚೆ ಅವ್ರು ತುಂಬ ಲೈಟಾಗಿ ತೊಗೊತಾರೆ. ಅದಾದಮೇಲೆ ನೈಟ್ ಟೈಮ್ ತುಂಬ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಸ್ಪೆಷಲಾಗಿ ಆಲ್ಮೋಸ್ಟ್ ನಾನು ನೈಟ್ ಟೈಮ್ ಏನಾದರೂ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡ್ತಾಯಿರ್ತೀನಿ. ನಾರ್ಮಲ್ ನಾನು ಯಾವುದು ತವಾ ಫ್ರೈ ರೆಸಿಪಿ ಬಳಸ್ತೀನಿ ಅಲ್ವಾ, ಅದೇ ಕಬಾಬ್ ಪೌಡ್ರ್ ಹಳ್ಳಿಯವ್ರದ್ದು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ
ಹಸಿಟ್ಟು ಹಾಕ್ಕೊಂಡಿದ್ದೀನಿ ಬಿಕಾಸ್ ಕಾರ್ನ್ಫ್ಲೋರ್ ಇರಲಿಲ್ಲ. ಹಾಗಾಗಿ ಜೊತೆಗೆ ಒಂದು ಎಗ್ಗು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಎಗ್ಗು ಬಿಕಾಸ್ ನಾವು ಮಾಡ್ತಾ ಇರೋದು 1/2 kg ಚಿಕನ್ಗೆ. ಫಸ್ಟ್ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ನಾನು ಸಾಲ್ಟ್ ಆಗಿರ್ಬೋದು, ಇನ್ನು ಎಕ್ಸ್ಟ್ರಾ ಏನೇ ಮಸಾಲ ಸ್ಪೈಸಸ್ ಹಾಕ್ತಾಯಿಲ್ಲ ಬಿಕಾಸ್ ಆ ಕಬಾಬ್ ಪೌಡ್ರಲ್ಲೇ ಉಪ್ಪು ಸಫಿಷಿಯೆಂಟಾಗಿರುತ್ತೆ. 1/2 kg ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಎನಫ್ ಅಂತ ಅನಿಸುತ್ತೆ. ನಾನು ಏನೋ ಗೊತ್ತಿಲ್ಲ, ನನಗೆ ಎಕ್ಸ್ಟ್ರಾ ಮಸಾಲ ಸ್ಪೈಸಸ್ ಆ್ಯಡ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಈ ಕಬಾಬ್ ಪೌಡ್ರ್ ಚೆನ್ನಾಗಿದೆ, ಸೊ ಹಂಗಾಗಿ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ. ಎಲ್ಲ ಪರ್ಫೆಕ್ಟಾಗಿರುತ್ತೆ, ಉಪ್ಪಾಗಿರ್ಬೋದು, ಖಾರ ಪ್ರತಿಯೊಂದೂ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದೇನು ತೊಗೊಂಡ್ಬಂದಿದ್ರು 1/2 kg ಚಿಕನ್ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೂ ರಂಜಿತ್ಗೂ ಇಬ್ಬರಿಗೂ ಬೋನ್ ಪೀಸಸ್ ತುಂಬಾ ಇಷ್ಟ. ಸೊ ಯಾವಾಗಲೇ ಅವ್ರು ಚಿಕನ್ ತೊಗೊಬರ್ಬೇಕಾದ್ರೂ ಸ್ವಲ್ಪ ಬೋನ್ ಪೀಸಸ್ ಕಟ್ ಮಾಡ್ಸ್ಕೊಂಬರ್ತಾರೆ. ಅದ್ರ ಜೊತೆಗೆ ಲಿವರ್ ನಮ್ಮಿಬ್ಬರಿಗೂ ಫೇವ್ರೇಟ್, ನಾನು ಆಲ್ರೆಡಿ ಹೇಳ್ಕೊಂಡಿದ್ದೀನಿ. ಅದನ್ನು ಕೂಡ ಯಾವಾಗಲೇ ಚಿಕನ್ ತಂದ್ರೂ ಲಿವರ್ 1 ಇಲ್ಲ 2 ಹಾಕ್ಸ್ಕೊಂಡು ಬಂದೇ ಬರ್ತಾರೆ. ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಯಾವತ್ತೂ ರೆಫ್ರಿಜರೇಟರಲ್ಲಿ ಚಿಕನ್ ಇಡಲ್ಲ ಬಿಕಾಸ್ ನಾವು ಪೂಜೆ ಐಟಮ್ಸ್ ಎಲ್ಲ ಇಡ್ತಾ ಇರ್ತೀವಿ, ಲೈಕ್ ಫ್ಲವರ್ಸ್ ಆಗಿರ್ಬೋದು ಪ್ರತಿಯೊಂದು. ಸೊ ಹಂಗಾಗಿ ನಾನ್ ವೆಜ್ ಯಾವತ್ತೂ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ. ನಾನು ಅಲ್ಲೇ ಸೈಡಲ್ಲಿ ಎತ್ತಿಡ್ತೀನಿ, ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 1/2 hour ಬಿಟ್ಟು ನಾನು ಕಬಾಬ್ನ ಹಾಕ್ಕೊತೀನಿ. ಅಷ್ಟರೊಳಗೆ ನಾನು ಸಾಂಬಾರನ್ನ ಮಾಡ್ತೀನಿ, ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ. ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ, ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ, ಎಷ್ಟು ಜನ ಇದ್ದಾರೆ, ಎಷ್ಟು ಟೈಮ್ ಮಾಡ್ತಿದ್ದೀರಾ ಅಂತ. ಸಾಂಬಾರ ನಾನು 1 ಟೈಮ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಬೇಳೆ ತೊಗೊಂಡು ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಫಸ್ಟು ಬೇಳೆ ಹಾಕ್ಬಿಡ್ತೀನಿ. ಈ ರೀತಿ ಏನಾದರೂ ಬೇಳೆ ರಿಲೇಟೆಡ್ ಸಾಂಬಾರು ಮಾಡ್ತಾಯಿದ್ರಿ, ಸೊ ದಟ್ ಬೇಗ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಮೇಲೆ ಯಾವತ್ತೂ ಬೇಳೆ ಹಾಕೋಕ್ಕೆ ಹೋಗಲ್ಲ. ಒಬ್ಬರದನ್ನ ಒಂದು ವ್ಲಾಗಲ್ಲಿ, ಮಿನಿ ವ್ಲಾಗಲ್ಲಿ ನೋಡಿಬಿಟ್ಟು ಬೇಳೆ ವಾಶ್ ಮಾಡಿ ಯೂಸ್ ಮಾಡಿ ಅಂತ ಹೇಳಿದ್ರಿ. ನಾನು ಫಸ್ಟೇ ವಾಶ್ ಮಾಡಿ ಈ ರೀತಿ ಇಟ್ಕೊಂಡ್ಬಿಡ್ತೀನಿ. ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಮಿನಿ ವ್ಲಾಗಲ್ಲಿ ಬಿಕಾಸ್ ಅದು ವಿಡಿಯೋ ಲೆಂತ್ ಆಗೋಗ್ಬಿಡುತ್ತೆ. ಬೇಳೆ ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ನೆಕ್ಸ್ಟ್ ನಾನು ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆ. ಅದಾದಮೇಲೆ 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೆ, ಒಂದು 5 ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಪುಟಾಣಿದು ಬದನೆಕಾಯಿ ಒಂದು 3 ಇಂದ 4 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಈ ಸಾಂಬಾರಿಗೆ ಧನಿಯಾ ಪುಡಿ ತುಂಬ ಚೆನ್ನಾಗಿರುತ್ತೆ. ಸೊ ಧನಿಯಾ ಪುಡಿ ಒಂದು ಚೂರು ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡೆ. ನಾನು ಮೆಣಸಿನ್ಕಾಯಿ 4 ಹಚ್ಕೊಂಡಿದ್ದ 5 ಹಚ್ಕೊಂಡಿದ್ದೋ ಗೊತ್ತಿಲ್ಲ ಬಿಕಾಸ್ ನಾನು ಆಲ್ರೆಡಿ ವಿಡಿಯೋ ಶೂಟ್ ಮಾಡಿ 2 days ಆಯಿತು. ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ, ಇವತ್ತು 12:30ಗೆ ಅಪ್ಲೋಡ್ ಮಾಡಲೇಬೇಕು ಅಂತ. ಧನಿಯಾ ಪುಡಿ ಖಾಲಿ ಆಗಿತ್ತಲ್ಲ, ಅಮ್ಮನೇ ತೊಗೊಂಡು ಬಂದಿದ್ರು. ನನಗೆ ಮನೆಯಲ್ಲಿ ಮಾಡೋದು ಧನಿಯಾ ಪುಡಿ ತುಂಬ ಇಷ್ಟ, ಅಂದರೆ ಅಂಗಡಿಲಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಸೊ ಅದನ್ನೇ ಅಮ್ಮ ಯಾವಾಗಲೂ ತಂದು ಕೊಡ್ತಾರೆ. ಚಿಲ್ಲಿ ಪೌಡ್ರೂ ಅಷ್ಟೇ ತೊಗೊಂಡು ಬಂದಿದ್ರು, ಸ್ವಲ್ಪ ಆಯಿತು. ಚಿಲ್ಲಿ ಪೌಡ್ರು ಓಕೆ ಅಂಗಡಿದು ಬಳಸ್ತೀನಿ, ಬಟ್ ಧನಿಯಾ ಪುಡಿ ನನಗೆ ಮನೆಯದೇ ಬೇಕು. ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ವಾಟರ್ ಆ್ಯಡ್ ಮಾಡಿಕೊಂಡು ಒಂದು 3 ವಿಷಲ್ ಹೊಡ್ಸ್ಕೋಬೇಕು ಆಯಿತಾ. ಬೇಳೆನೂ ಚೆನ್ನಾಗಿ ಬೇಯುತ್ತೆ. ಕೆಲವೊಂದು ಬೇಳೆ 2 ವಿಷಲ್ಗೆ ಫುಲ್ ಕದ್ರಕೊಂಡು ಹೋಗಿರುತ್ತೆ. ನಾನಂತೂ 3 ವಿಷಲ್ ಹೊಡಿಸ್ತೀನಿ. ಅದಾದಮೇಲೆ ನೆಕ್ಸ್ಟು ಅದು ತಣ್ಣಗಾಗೋವರೆಗೂ ಬಿಟ್ಟು ನೆಕ್ಸ್ಟ್ ನಾನು ಕ್ಯಾಪ್ ಓಪನ್ ಮಾಡಿ ಎಕ್ಸ್ಟ್ರಾಸ್ ನೀರು ಏನೇನಿತ್ತು ಅದನ್ನೆಲ್ಲ ಈ ರೀತಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಆವಾಗ ನಮಗೆ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಬೇಕಾದರೆ ಲಾಸ್ಟಲ್ಲಿ ನೀರು ಬೇಕಂದರೆ ಸಾಂಬಾರು ಕ್ವಾಂಟಿಟಿ, ನೀವು ಕೆಲವೊಬ್ರಿಗೆ ಗಟ್ಟಿಗಿರಬೇಕು ಸಾಂಬಾರು, ಕೆಲವೊಬ್ರಿಗೆ ತುಂಬ ತೆಳ್ಳಗಿರಬೇಕು, ಕೆಲವೊಬ್ರಿಗೆ ಮೀಡಿಯಮ್ ಆಗಿರಬೇಕು, ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ಒಂದು ಸೈಡಿಗೆ ತೆಗ್ದಿರ್ತೀನಿ. ನಾನಿಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಪ್ರತಿಯೊಂದೂ. ಈ ಕೆಲಸ ಯಾವಾಗಲೂ ಮಾಡ್ತಾಯಿದ್ದಿದ್ದು ನನ್ನ ಹಸ್ಬೆಂಡ್, ಬಟ್ ಇವಾಗ ಒಂದು 5th ಮಂತ್ ಆಗಿದೆ. ವಿಹಾ ಬಂದು ಅವರು ವಿಹಾನ ನೋಡ್ಕೊತಿರ್ತಾರೆ. ಇಫ್ ಇನ್ ಕೇಸ್ ಅವಳು ಮಲ್ಲಿಗಿದ್ರೆ ಈ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ನಾನೇ ಒಂದು ಸ್ವಲ್ಪ ಹೊತ್ತೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಸಾಂಬಾರು ಪೌಡ್ರು ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಸಮ್ಟೈಮ್ ಸಾಂಬಾರು ಪೌಡ್ರ್ ಆ್ಯಡ್ ಮಾಡ್ತೀನಿ. ಇವತ್ತು ನಾನೇನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಯಾವಾಗಲೂ MTR ಸಾಂಬಾರು ಪೌಡ್ರೆ ಯೂಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಮನೇಲಂತೂ ಸಾಂಬಾರು ಪೌಡ್ರು ನನಗೆ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಟೈಮ್ ಇರಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಆ ನೀರು ನನ್ನೇನು ತೆಗೆದಿಟ್ಟಿದ್ದನು ಅದನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಂಡು ಒಂದು 3 minutes ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರನ್ನ. ಅಷ್ಟೇ, ಅಲ್ಲಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಸಾಂಬಾರು ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್, ಬೇಗನೆ ಮಾಡ್ಕೋಬೋದು. ಇದರಲ್ಲಿ ತುಂಬ ಟೈಮ್ ಕನ್ಸ್ಯೂಮ್ ಮಾಡೋದಂದರೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದಿದೆಯಲ್ಲ ಅದೇ. ಮಿಕ್ಕಿದ್ದೆಲ್ಲ ವೆಜಿಟೇಬಲ್ಸ್ ಚಾಪ್ ಮಾಡೋದೆಲ್ಲ ಬೇಗ ಮಾಡ್ಕೊಬಿಡ್ಬೋದು. ಆ್ಯಂಡ್ ಇನ್ನೊಂದು ಕಡೆ ನಾನು ರೈಸ್ ಕೂಡ ಇಟ್ಟಿದ್ದೆ, ಅದು ಕೂಡ ಆಗಿತ್ತು. ಈ ಕಡೆ ನಾನು ಕಬಾಬ್ನ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಈ 4 ಒಲೆ ಸ್ಟವ್ ತೊಗೊಂಡಿರೋದು ಎಷ್ಟೋ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಈ ರೀತಿ ಪಟ ಮಾಡ್ಕೋಬೋದು. ಎಗ್ಗೆಲ್ಲ ನಾನೇನು ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಆಲ್ರೆಡಿ ಕಬಾಬ್ ಇತ್ತಲ್ಲ. ಹಾಗಾಗಿ ಮನೆಯಲ್ಲಿ ತುಪ್ಪ ತಂದಿದ್ರಲ್ವ ಅಮ್ಮ, ಅದನ್ನು ಹಾಕ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಇಷ್ಟಪಟ್ರಿ ಅಂತ. ತುಂಬ ಜನ ಕೇಳ್ತಾಯಿದ್ರಿ, ವಿಹಾನ್ ಹೇಗೆ ರೆಡಿ ಮಾಡ್ತೀರಾ, ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತೀರಾ, ಶೇರ್ ಮಾಡ್ಕೊಳ್ಳಿ ನೀಟಾಗಿ ಅಂತ. ಬಟ್ ವಿಹಾನ ಕ್ಯಾಪ್ಚರ್ ಮಾಡಿಲ್ಲ ಬಿಕಾಸ್ ಅವಳು ಕ್ಲಾತ್ ಹಾಕಿರಲ್ಲ, ಈಗ ಕ್ಯಾಪ್ಚರ್ ಮಾಡೋದಂತ ನನಗೆ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ಶೋ ಮಾಡ್ಕೊಂಡು ತೋರಿಸ್ದೆ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಆ್ಯಂಡ್ ನನ್ನ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಎಲ್ಲ ಕಮೆಂಟ್ಸ್ಗೂ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.